ಪುನೀತಣ್ಣ ಶಿವಣ್ಣನವರ ಅಭಿಮಾನಿ ಕರ್ನಾಟಕ. ನಮಸ್ಕಾರ ಶಿವ ಎಲ್ರಿಗೂ. ಕೇರ್ ನಗರ ಹಾಸನ್ನ ನಾನ್ ಸ್ಟಾಪ ಬಂದ ನಾಳೆ. ಅಲ್ಲಿಂದ ಬಂದೆ. ನಮ್ಮ ಹುಡುಗ ಸಿಕ್ತ ಬೇರೆದಲ್ಲಿ ಅಣ್ತಮ್ಮ ಅಣ್ಣ ಅಂತಂದ, ಬಪ್ಪ ಅಂತಂದೆ. ಪಪ್ಪಾಜಿ ಬಂದು ವಿಡಿಯೋ ಎಲ್ಲ ಮಾಡಿಕೊಟ್ಟ. ಅಲ್ಲಿಂದ ಬಂದಿದ್ದೆ ಎಲ್ಲಿಗೆ ಅಂದರೆ ಹೊಳೆ ನರಸೀಪುರಕ್ಕೆ ಬಂದೆ. ಹೊಳೆ ನರಸೀಪುರಕ್ಕೆ ಯಾಕಪ್ಪ ಬಂದೆ ಅಂತಂದರೆ ಚಿಕ್ಕಮಂಗ್ಳೂರು ಹೋಗ್ತಿದೆ, ಅದಕ್ಕೆ ಹೊಳೆ ನರಸೀಪುರಕ್ಕೆ ಬಂದೆ. ಹೊಟ್ಟೆ ಸಿಗ್ತಿತ್ತು. ಅಣ್ಣ ಬಿಸಿ ಬಿಸಿ ಹಾಕೋಣ ಅಂತಂದೆ. ಅಣ್ಣ ದೋಸೆ ಹಾಕಿ ಕೊಟ್ಟ ಅಂದರೆ ಹೆಂಗಿತ್ತು ಗೊತ್ತಾ. ನಾನು ಇರೋಬರ ಚಟ್ನಿ ಅದು ಇದು ಎಲ್ಲನೂ ಹಾಕೊಂಡು ಚೆನ್ನಾಗಿ ತಿನ್ಕೊಂಡಾದ್ಮೇಲೆ ಬಂದೆ. ಎಲ್ಲಿಗಪ್ಪ ಅಂತಂದರೆ ಮುಂದೆ ಬಂದೆ, ಹಂಗೆ ವಿಡಿಯೋ ಮಾಡಿದೆ. ಹೊಳೆ ನರಸೀಪುರ ಬಸ್ ನಿಲ್ದಾಣ ಅಂದ್ಬಿಟ್ಟು ಚೆನ್ನಾಗಿತ್ತು. ಅಲ್ಲಿಂದ ಬಂದಿದ್ದೆ ಎಲ್ಲಿಗೆ ಅಂದರೆ ಹಾಸನಕ್ಕೆ ಬಂದೆ. ಹಾಸನಲ್ಲಿ ಟೈಮ್ ಆಗೋಗಿತ್ತು. ನಮ್ಮ ಟೈಮ್ ಬದಲು ಬೇರೆ ಟೈಮ್ ಬಂದು ಅಂದ್ಬಿಟ್ಟು ಜನ ಇರಲಿಲ್ಲ. ಏನ್ ಹೆಸರಣ್ಣ? ಪ್ರೀತಮ್ ಅಂತ. ಬೆಳವಾಡಿ ಬೇಲೂರು. ನಮ್ಮ ಅಭಿಮಾನಿ ಸರ್. ಯಾವ ಊರು? ಮಂಡ್ಯದವರು ಸರ್. ಅಂಬರೀಷಣ್ಣನವರ? ಹೌದು ಸರ್. ನೋಡಿ, ಇವ್ರ ಊರಲ್ಲಿ ಪೆನ್ನಿ ಎಕ್ಸೈಜ್ ಕೊಟ್ಟಿದ್ದೀನಿ. ಬೆಳ್ಳೂರು ಕ್ರಾಸ್ ಅಂತಿದೆಯಲ್ಲ, ಮಂಡ್ಯನಾ? ಚೆನ್ನಾಗಿದ್ದೀರಾ? ಇವ್ರು ಕಡೆಯವರೇ ಸರ್ ಇವರು. ಹೌದಾ? ನಾನು ನಿಮ್ಮೂರಲ್ಲಿ ಪೆನ್ನಿ ಎಕ್ಸೈಜ್ ಎಲ್ಲ ಕೊಟ್ಟಿದ್ದೀನಿ. ತುಂಬಾ ಥ್ಯಾಂಕ್ಸ್ ಸರ್ ಮಾತಾಡ್ಸಿದ್ವಿ. ಒಳ್ಳೇದಾಗಿ ಹಣ ಬರಲ್ಲ ಅಣ್ಣ. ಅಷ್ಟೊತ್ತಿನ ಆನ್ ಮಾಡಿ ಹಿಡಿತಿದ್ದಾಗ ನಾನು ಚಿಕ್ಕಮಗಳೂರ ಅಲ್ಲಿ ಇವಾಗ ತಾನೇ ತಿಂಡಿ ತಿನ್ಕೊ ಬಂದಿದ್ದೆಲ್ಲ. ತಿರ್ಗಾ ಊಟ ಮಾಡಬೇಕು ಅಂದರೆ ಯಾಕೋ ಒಂಥರ ಆಯ್ತಿತ್ತು. ಅಣ್ಣವರು ಪಕ್ಕದಲ್ಲೇ ನಿಂತಿದ್ರು. ಅಣ್ಣವ್ರನ್ನ ಮಾತಾಡಿಸ್ಕೊಂಡು ಹಂಗೆ ಒಂದು ರೌಂಡು ಸರ್ಕಲಲ್ಲಿ ಒಡ್ಡಾಡ್ತಿದ್ದೆ. ಹೆಂಗೆ ಒಡ್ಡಾಡ್ತಿದ್ದೆ ಅಂತಂದರೆ ನಾನೇ ಒಡ್ಡಾಡ್ತಿದ್ದೆ. ಎಲ್ಲ ನೋಡ್ತಿದ್ರು, ಏನೋ ಸಿಗಾಕ್ಸ್ಕೊಂಡವನಲ್ಲ ಜೇಬಲಿ ಅಂತ ಅಂದ್ಬಿಟ್ಟು. ಅಲ್ಲಿಂದ ಬಂದೆ. ತಿರ್ಗಾ ಬಸ್ ಸ್ಟ್ಯಾಂಡಲ್ಲಿ ಬಸ್ಗಳಿದ್ದು, ಜನಗಳಿರಲಿಲ್ಲ. ಅಲ್ಲಿಂದ ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಏನು ಮಳೆ ಅಂತೀರಾ, ಸಿಕ್ಕಾಪಟ್ಟೆ ಮಳೆ ಅನ್ಕೊಳ್ಳಿ. ಒಸಿ ಮಳೆ ಹುಯ್ಲಿಲ್ಲ ಆಯ್ತಾ. ಆ ಮಳೆಯಲ್ಲಿ ಅಣ್ಣವರು ಕೆಳಗಡೆ ಓಡಿಸೋ ಬದಲು ಪಪ್ಪಾಜಿ ಡಿವೈಡರ್ ಮೇಲೆ ನಿಲ್ಲಿಸ್ಬಿಟ್ಟಿದ್ರು. ಪಪ್ಪಾಜಿ ಅವ್ರು ನೋಡ್ಕೊಂಡು ಬಂದೆ. ಬೇಜಾರಾಯ್ತಿತ್ತು. ಓಕೆ.